ಸ್ನೇಹಿತರೆ ನಮಸ್ಕಾರ. ಯೇಸ್ವಿ ಪ್ರಪಂಚಕ್ಕೆ ಸ್ವಾಗತ. ನಾನು ಸುಮಾ. ನೀವೆಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಈ ವೀಕೆಂಡಿಗೆ ಈ 27, 28, 29 3 ದಿನ ಸಹ ವೀಕೆಂಡು ತುಂಬ ಚೆನ್ನಾಗಿ ಕಳೀಬೋದು ನೀವು ಅರಮನೆ ಮೈದಾನಕ್ಕೆ ಹೋದರೆ. ಯಾಕೆಂತಂದರೆ ಅಲ್ಲಿ ಅಖಿಲ ವಿಶ್ವ ಹವ್ಯಕ ಮಹಾಸಭಾ ಸಮ್ಮೇಳನ ನಡೀತಾ ಇದೆ. ಎಷ್ಟು ಚೆನ್ನಾಗಿದೆ ಅಂದರೆ ಅಲ್ಲಿ ಈ ರೀತಿ ಯಕ್ಷಗಾನದ ಸಂಸ್ಕೃತಿನ ಪರಿಚಯಿಸೋ ಥರ ಇದೆ. ಫಸ್ಟೇ ನಮಗೆ ಒಂದು ಕೃಷ್ಣನಿಂದ ಸ್ವಾಗತ ಸಿಗುತ್ತೆ. ಆಮೇಲೆ ಅಲ್ಲಿಂದ ಒಳಗೆ ಬಂದರೆ ಈ ಥರ ಎಲ್ಲ ಯಕ್ಷಗಾನದಿಂದ ಆಮೇಲೆ ಥರದ ಹಸುಗಳು ಇರುತ್ತೆ, ಅದರದ್ದು ಇನ್ಫಾರ್ಮೇಷನ್ ಎಲ್ಲ ಇದೆ. ಹಾಗೆ ಅವರ ವೆರೈಟಿ ಆಫ್ ತಿಂಡಿಗಳು ಏನೇನಿದೆ ಅದನ್ನೆಲ್ಲ ದುಡ್ಡು ಕೊಟ್ಟು ತೊಗೊಳ್ಬೇಕಾಗುತ್ತೆ. ಅದಕ್ಕೆ ಇಂತಿಷ್ಟು ಸ್ವಲ್ಪನೇ ದುಡ್ಡಿದೆ, ಅದನ್ನು ನೀವು ಏನು ಬೇಕಾದರೂ ನೋಡಿ ಅಲ್ಲಿ ತೊಗೊಳ್ಬೋದು. ಥರದ ಪ್ರತ್ಯೇಕತೆ. ಹಾಗೆ ಇಲ್ಲಿ ಸ್ಟೇಜ್ ಕೂಡ ತುಂಬ ಚೆನ್ನಾಗಿದೆ, ಇಷ್ಟು ಚೆನ್ನಾಗಿದೆ. ಹಾಗೆ ವೇದಿಕೆ ಮೇಲೆ ಒಂದು ಕಾರ್ಯಕ್ರಮ ಮುಗಿಸ್ಕೊಂಡ್ಬಂದರೆ ಹೊರಗಡೆ ಈ ರೀತಿ ಮಳಿಗೆಗಳೆಲ್ಲ ತುಂಬ ಚೆನ್ನಾಗಿ ತಿಂಡಿಗಳದ್ದಾಗಿರ್ಬೋದು ಅಥವಾ ಕಸದಿಂದ ರಸ. ಯಾವ ರೈತ ತಾನು ಜಮೀನಿಗೆ ಒಡೆಯನಾಗಿದ್ನೋ, ಒಂದು 4 ಎಕರೆ ಜಮೀನಿದ್ರು ಹೆಂಡತಿ ಮಕ್ಕಳ ಸಂಸಾರವನ್ನ ಚಂದ ನಡೆಸ್ತೀನಿ ಎನ್ನುವ ಆನಂದದಲ್ಲಿ ಸ್ವಲ್ಪ ಮುಂದೆ ಬಂದರೆ ಥರದ ತಿಂಡಿಗಳದ್ದೆಲ್ಲ ಅಂಗಡಿಗಳಿದೆ. ಸ್ವಾಗತಿಸೋದಕ್ಕೆ ಈ ರೀತಿ ವೇಷ ಹಾಕ್ಕೊಂಡಿರೋ ಬಾಲಕರೆಲ್ಲ ತುಂಬ ಚೆನ್ನಾಗಿ ಖುಷಿ ಕೊಡ್ತಾರೆ. ಅಲ್ಲಿಂದ ಹೊರಗಡೆ ಬಂದರೆ ಈಗ ಹಳ್ಳಿ ಸಂಸ್ಕೃತಿನ ನೆನೆಸೋ ಥರ ಈ ಥರ ಗಾಡಿಗಳೆಲ್ಲ ಇದೆ. ಮಕ್ಕಳಿಗೆಲ್ಲ ತುಂಬ ಖುಷಿ ಆಗುತ್ತೆ ಅದ್ರಲ್ಲಿ ಕೂತ್ಕೊಳ್ಳಿಕ್ಕೆ. ಆಮೇಲೆ ಹಾಗೆ ನೀವು ಸ್ವಲ್ಪ ಮುಂದೆ ಬಂದರೆ ಈ ನಮ್ಮ ಋಷಿ ಮುನಿಗಳನ್ನೆಲ್ಲ ಪರಿಚಯಿಸೋ ಹಾಗೆ ಥರದ ಎಲ್ಲ ನಮ್ಮ ಪುರಾಣಗಳಲ್ಲಿ ಕಾಣುವಂಥ ಋಷಿಗಳದ್ದು ವಿಗ್ರಹಗಳನ್ನೆಲ್ಲ ಈ ರೀತಿ ಇದರಲ್ಲಿ ವಿಶ್ವಾಮಿತ್ರ, ಅಗಸ್ತ್ಯ, ಹೀಗೆ ಎಲ್ಲ ಋಷಿ ಮುನಿಗಳದ್ದು ಸಹ ವಿಗ್ರಹಗಳಿದೆ. ತುಂಬ ವೆರೈಟಿ ಆಗಿದೆ, ನೋಡಲಿಕ್ಕೆ ತುಂಬಾ ಖುಷಿ ಆಯಿತು ನನಗಂತೂ. ನಾನು ಇವತ್ತು ಹೋಗಿದ್ದೆ. ಹಾಗೆ ನೀವು ಸಹ ಹೋಗಿ ಖಂಡಿತ ಈ ವೀಕೆಂಡನ್ನು ಎಂಜಾಯ್ ಮಾಡಿ ಅಂತ ಹೇಳ್ತೀನಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹೋಗ್ಬಿಟ್ಟು ಬಂದು ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ, ಆಯಿತಾ? ಥ್ಯಾಂಕ್ ಯು. ರಾಮಕಥೆ ನಮ್ಮ ಚಿಂತನೆ ಮಾಡುವಂತಹ